ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬೆಳಗ್ಗೆನೆ ಆಗಿ ಮಾಗಡಿಗೆ ಹೊಟ್ಟಿದ್ದೀವಿ. ಸೊ ವಿಷಯ ಇಷ್ಟೇ, ಎಲ್ರಿಗೂ ರಜಾ ಇತ್ತಲ್ಲ, ಸುಮ್ಮನೆ ಬೋರ್ ಹೊಡಿತಿದ್ರು. ಹಾಗೆ ನಮ್ಮ ಮಾವನ ಮನೆ ಕಡೆ ತಿರ್ಗಾಡ್ಕೊಬರೋಣ ಅಂತ ಹೋಗ್ತಿದ್ವಿ. ಎಷ್ಟೊಂದು ದಿವಸ ಆಗಿತ್ತು ಹೋಗಿ. ಸೊ ಬನ್ನಿ ಹೋಗಿ ಅಲ್ಲಿ ಏನೇನು ಮಾಡಿದ್ವಿ ಅಂತ ನೋಡೋಣ. ಈಗ ತಾನೇ ಮಾಗಡಿಗೆ ಬಂದ್ವಿ. ಮಾಗಡಿ ಬಸ್ ಸ್ಟಾಪಿಗೆ ಹೊಟ್ಟಿದ್ದೀವಿ. ಬಸ್ ಸ್ಟಾಪಿಂದ ಬಸ್ ಹತ್ತಿ ನಮ್ಮ ಮಾವನ ಮನೆಗೆ ಹೋಗ್ತಿದ್ದೀವಿ. ಸೊ ನಮ್ಮ ಮಾವನ ಮನೆಗೆ ಹೋಗಿ ಅಲ್ಲೇ ನೈಟ್ ಮಲಗಿದ್ದು ಬೆಳಗ್ಗೆ ಎದ್ವಿ. ಬೆಳಗ್ಗೆ ಎದ್ದು ರಾತ್ರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಬೆಳಗ್ಗೆ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಈಗ ಬೆಳಗ್ಗೆ 6 ಗಂಟೆ ಆಗೋಗಿತ್ತು ನಾವು ಎದ್ದೋಳಷ್ಟರಲ್ಲಿ. ಎದ್ದು ನೋಡಿದ್ರೆ ನಮ್ಮ ಅತ್ತೆಯವರೆಲ್ಲ ಆಗಲೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅವರು ಹಸು ಮಾಡಿಕೊಂಡಿದ್ದಾರೆ, ಹಸುಗೆ ಹಾಲು ಕರೀತಿದ್ದಾರೆ. ನಾನು ತೋರಿಸ್ತೀನಿ ನೋಡಿ ಹಸುಗೆ ಹಾಲು ಕರೀತಿರೋದು. ಬೆಳಗ್ಗೆನೇ 5 ಗಂಟೆಗೆ ಎದ್ಬಿಟ್ಟಿದ್ದಾರೆ ನಮ್ಮ ಅತ್ತೆಯವರು. ಬೆಳಗ್ಗೆನೇ ಎದ್ದು ಹಸು ಸಗಣಿ ಎಲ್ಲ ಎತ್ತಾಕಿ ಹಸುಗಳಿಗೆಲ್ಲ ಮೇವಾಕಿ ಈಗ ಹಾಲು ಕರಿತಿದ್ದಾರೆ. ಆದ್ರೂ ಇವತ್ತು ಸ್ವಲ್ಪ ಲೇಟ್ ಆಯಿತು ಅಂತಲೇ ಅಂತ ಇದ್ರು. 7 ಗಂಟೆಗೆಲ್ಲ ಅಲ್ಲಿ ಹಾಲಿನ ಡೈರಿಯವರು ಮುಚ್ಚಿಬಿಡ್ತಾರಂತೆ. 7 ಗಂಟೆ ಅಷ್ಟರಲ್ಲಿ ಹಾಲು ತೊಗೊಂಡೋಗಿ ಹಾಕ್ಬೇಕು ಅವರು. ಅದಕ್ಕೋಸ್ಕರ ಈಗ ಬೇಗ ಅರ್ಜೆಂಟಲ್ಲಿ ಕರಿತಾ ಇದ್ದಾರೆ. ಗಿಡಗಳೆಲ್ಲ ತುಂಬಾನೇ ಹಾಕೊಂಡಿದ್ದಾರೆ. ಇದೊಂದು ಹೂವು ನಾನು ಇಟ್ಕೊಂಡೆ, ಮಿಕ್ಕಿದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ನೋಡಿ, ಒಂದು ಹಸುವಲ್ಲಿ ಇಷ್ಟೇ ಹಾಲು ಬಂದಿದ್ದು. ಇದೊಂದು 4 ಲೀಟ್ರ್ ಬರ್ಬೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ 7 ಲೀಟ್ರ್ ಕೊಡ್ತಿತ್ತಂತೆ. ಹೋಗ್ತಾ ಸ್ವಲ್ಪ ಕಮ್ಮಿ ಮಾಡಿಬಿಡುತ್ತೆ. ಈಗ ಇನ್ನೊಂದು ಹಸು ಇದೆ ಅಲ್ಲೇನೆ. ಒಟ್ಟು 2 ಹಸು ಇದೆ. ಒಂದೇ ಕರೆದೈದಾಯ್ತು, ಇನ್ನೊಂದು ಕರಿಬೇಕು. ಒಂದೊಂದು ಹಸುನು ಒಂದೊಂದು ಕರು ಹಾಕಿದೆ ಹೊಸದಾಗಿ. ಅದ್ರದ್ದೇ ಒಂದು ಕರು, ಇದರದ್ದೇ ಒಂದು ಕರು. ಒಟ್ಟು 2 ಕರು 2 ಹಸು ಇದೆ. ಟೈಮ್ ಈಗ 6:38. ನಮ್ಮ ಅತ್ತೆ ಪಾಪ ತುಂಬ ಅರ್ಜೆಂಟಲ್ಲಿ ಕರೀತಿದ್ದಾರೆ. ದಿನ 6:30 ಅಷ್ಟರಲ್ಲಿ ಕೊಟ್ಬಿಟ್ಟು ಬಂದ್ಬಿಡ್ತಾ ಇದ್ರು. ಇವತ್ತು 6:30 ಆದರೂ ಕರೆದಾಗಲಿಲ್ಲ, ಯಾಕಂದರೆ ಹೋಗೋಷ್ಟರಲ್ಲೇ ಅರ್ಧ ಗಂಟೆ ಬೇಕು. 7 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಅವಾಗ ಹೆಚ್ಚ ಕೊಡೋದು, ಅದೇ ಒಂದು ಬಕೆಟ್ ಕೊಡೋದು ಸುಮ್ಮನೆ ಮಾಡ್ತದೆ. ಸುಮ್ಮನೆ ಬರ್ತೀನಿ ಇವಾಗ. ಸೈಕಲ್ ತಗೊಂಡೋಗಿ 6:41 6:41. ಹುಷಾರು. ಇದ್ರಲ್ಲೇ ಕರೆಯೋಕ್ಕಾಗೋದಿಲ್ಲ, ಕೈಯಾಗ ಬಂದ್ಬಿಡ್ತದೆ. ಹಾಲೆಲ್ಲ ಕರೆದಿದ್ದಾಯ್ತು. ನಮ್ಮ ಮಾವ ಎತ್ಕೋಗಿ ಕೊಟ್ಬಿಟ್ಟು ಬರೋಕೆ ಹೋಗಿದ್ದಾರೆ. ಇವತ್ತು ಗಾಡಿಲೇ ಹೋಗಿದ್ದಾರೆ, ಯಾಕಂದರೆ ಲೇಟ್ ಆಗೋಯ್ತಲ್ವ. ಹೋಗೋಷ್ಟೆಲ್ಲ ಅರ್ಧ ಗಂಟೆ ಬೇಕು. ಇವಾಗ ನೋಡಿ
ಸೊಪ್ಪು ಎಲ್ಲ ಐತೆ ಇಲ್ಲಿ ನಮ್ಮತ್ತೆ. ಇದು ದಂಡನ್ ಸೊಪ್ಪು ಬೀಜಗಳು ಇವಾಗ ಬರ್ತಾ ಇದ್ದಾವೆ, ಇನ್ನೇನೊಂದು ತಿಂಗಳಷ್ಟರಲ್ಲಿ ಇದು ಬಂದ್ಬಿಡ್ತವೆ. ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು ಈಗ ಕೂತಿದ್ದಾರೆ ನಮ್ಮ ಮಾವ. ನೋಡಿ ಇಲ್ಲಿ ಸೌದೆ ಒಲೆಯಲ್ಲೇ ಟೀ ಮಾಡ್ತಿದ್ದಾರೆ ಇವತ್ತು, ಯಾಕಂದ್ರೆ ನಾವು ಬಂದಿದ್ದ ದಿವಸನೇ ಗ್ಯಾಸ್ ಖಾಲಿ ಹೋಗಿತ್ತು. ಗ್ಯಾಸ್ ಬುಕ್ ಮಾಡಿದ್ದಾರೆ, ಸಿಂಗಲ್ ಗ್ಯಾಸ್ ಇರೋದು, ಡಬಲ್ ಗ್ಯಾಸ್ ಇಲ್ಲ. ನಮ್ಮ ಮಾವನ್ ಗೊತ್ತಿರೋರು ಯಾರೋ ಪೇಷಂಟ್ಗೋಸ್ಕರ ಎಳ್ನೀರು ತಗೊಬಂದು ಕೊಡಿ ಅಂತ ಅಂದಿದ್ದೆ. ಅವರು ಸರಿ ಅಂದ್ಬಿಟ್ಟು ಎಳ್ನೀರನ್ನ ಕಿತ್ಕೋತಾ ಇದ್ದಾರೆ. ನೋಡ್ಗಿರಿ ಎಳ್ನೀರು ಅಕಡ ಹಬ್ಬ ಒಂದು ಕುಳ್ಳೆ ಸಾಕಳು ಇದರಲ್ಲಿ. ಅಪ್ಪನ ಜೊತೆ ಹೋಗ್ರಿ ಬಿಡ್ತದಲ್ಲ ಮಟ್ಟ. ಇವಾಗ ಹೋಯ್ತದ ಮಾವ. ಸಾಕು ಹೊಡ್ದಾಯ್ತು ಹೊಡ್ದಾಯ್ತಾರೆ ಕುಡ್ಕೊ ಹೊಂಟಾಗಲೇ ಒಳಗು ಒಳಗು. ಓಯ್ ಬ್ಯಾಗ್ ಸಾಕು ಸಾಕು ಎಳೆಪ್ಪ. ಇನ್ನೇಳ ಚೆನ್ನಾಗ ಎಳ್ದಿರು ಬೆಳ್ದಿರು. ಏನೇನೋ ಆಗವೆ ಸೀಗಟೆ ಸೀಗೆ ಇವತ್ತ ಸೀಗೆ ಸುಲ್ದು ಮಾಡಿಗಿರೋ ಬರ್ತೀನಿ ಅಷ್ಟರಲ್ಲಿ. ಯಾವಾಗ ಹೋಯ್ತಾ ಇವತ್ತೈತಾ? ಕರೆಂಟು ಅವನು ತಲ ಹಾಗೆ ನಮಗೂ ಟೈಮ್ ಆಗಿತ್ತು. ನಾವು ಬೇಗ ಬಸ್ ಹತ್ತಿ ಊರ ಕಡೆ ಓಡೋಣ ಅಂತ, ಯಾಕಂದರೆ ಭಾನುವಾರ ಆಗೋತ್ತು, ಬೇಗ ಬೇಗ ಬಸ್ ಸಿಕ್ಕಲ್ಲ, ರಶ್ ಇರುತ್ತೆ. ನೋಡಿ ಬಾಳೆ ಮರಗಳು ಹಾಕೊಂಡಿದ್ದಾರೆ. ಈಗ ಬಾಳೆ ಹೂವಲ್ಲಿ ಪಲ್ಯ ಮಾಡೋಣ ಅಂತ ಬಾಳೆ ಹೂವನ್ನ ಕಿತ್ಕೊತಾ ಇದ್ದೀವಿ. ಪೈಪ್ ಏನು ಹೊಡೆದ ಬಿಟ್ಟದ ಕಾಣತ್ತೆ ಇಲ್ಲಿ. ಹಣ್ಣು ಬಿಟ್ಟವೆ. ಎಲ್ಲದ ಬಾಳೆಹಣ್ಣು ಅಲ್ಲಿಲ್ವನ. ಊರಿಗೆ ಹೊರಡೋಣ ಅಂತ ರೆಡಿ ಆಗಿದ್ವಿ. ನಾಷ್ಟನೂ ರೆಡಿ ಆಗಿತ್ತು. ಬೇಗ ಬೇಗ ನಾಷ್ಟ ಮುಗಿಸ್ಕೊಂಡು ಬೇಗ 10 ಗಂಟೆ ಬಸ್ಗೆ ಹತ್ತು ಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಮಾವರು ಬಸ್ ಸ್ಟಾಪ್ ಗಂಟೆ ಬಿಟ್ಕೊಡ್ತೀನಿ ಅಂತ ಬಂದರು. ಯಾಕಂದರೆ ಅವರು ಎಳ್ನೀರನ್ನ ಕೊಡಬೇಕಾಗಿತ್ತಲ್ಲ ಪೇಷಂಟ್ಗೆ. ಅವರು ಬಸ್ ಸ್ಟಾಪ್ ಹತ್ರನೇ ಅಲ್ಲೇ ಸ್ವಲ್ಪ ಹತ್ರದಲ್ಲೇ ಇರೋದು. ಅದಕ್ಕೋಸ್ಕರ ಸರಿ ನಾನೇ ಬಿಟ್ಕೊಡ್ತೀನಿ ಬನ್ನಿ ಅಂತ ಕರ್ಕೊಂಬಂದರು. ಅವ್ರ ಜೊತೆ ನನಗೆ ಊರಿಗೆ ಬಂದ್ವಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಇಲ್ಲ ಆನೆ ಮಾಡಿದ.